ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಆಯ್ತು, ಮೊದಲೇ ನಿಮ್ಮ ಶಾಲು ಭಾರ ಇದೆ, ಹೂನಾರನೂ ಭಾರ ಇದೆ. ನಾನು ಅಭಿನಂದನೆ ಮಾಡಿಸ್ಕೊಳಕ್ ಬರಲಿಲ್ಲ. ಇಲ್ಲಿ ಅಭಿನಂದನೆ ನೀವು ಮಾಡಬೇಕಾದ್ದು 2028ರಲ್ಲಿ. ಅಲ್ಲಿವರೆಗೂ ನಿಮ್ಮನ್ನು ನೋಡ್ತೀನಿ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಇಂದಿನ ಸಚಿವರು, ನನ್ನ ಹಿರಿಯರಾದಂಥ ಶ್ರೀ KJ ಜಾರ್ಜ್ ಸಾಹೇಬ್ರೆ, ನಮ್ಮ ಚೆಸ್ಕಾಂ, ಮೆಸ್ಕಾಂ, ಎಸ್ಕಾಂ, ಜೆಸ್ಕಾಂ ನನ್ನ ಅಧ್ಯಕ್ಷಗಳಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ, ಹರೀಶ್ ಕುಮಾರ್ ಅವರೇ, ಅಜ್ಜಂಪೀರ್ ಖಾದ್ರಿರವರೇ, ಪ್ರವೀಣ್ ಪಾಟೀಲ್ರವರೇ, ನಿಮ್ಮ ಪದಾಧಿಕಾರಿಗಳಾದಂಥ ಬಲರಾಮ್ರವರೇ, ಬಸವಣ್ಣವರೇ ಮತ್ತು ಗೌರವ ಗುಪ್ತರವರೇ, ರಾಮ್ ಪ್ರಸಾದ್ ಮನೋಹರ್ ಅವರೇ, ಎಲ್ಲ ಕಂಪ್ನಿಗಳ MDಗಳೇ, ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಮುಖ್ಯವಾಗಿ ನನ್ನ ಪ್ರೀತಿ ಎಲ್ಲ ಈ ನಮ್ಮ ಇಂದಿನ ಇಲಾಖೆಯ, ಸ್ವಲ್ಪ ಶಾಂತಿಯಿಂದ ಇದ್ದರೆ ಮಾತಾಡ್ತೀನಿ, ಇಲ್ಲ ಅಂದರೆ ನಿಮ್ಗೇನು ಬೇಕೋ ಸಿಗುವುದಿಲ್ಲ. ಅದು ಸುಮ್ಮನೆ ಇರಿ. ಇಂದಿನ ಇಲಾಖೆ ಎಲ್ಲ ನೌಕರರ ಬಂಧುಗಳೇ, ಇಂಜಿನಿಯರ್ ಆಗಿರ್ಬೋದು, ಪವರ್ ಮೆನ್ಗಳಾಗಿರ್ಬೋದು ಮತ್ತು ಎಲ್ಲ ಮಿನಿಸ್ಟರ್ ಸ್ಟಾಫ್ ಇರ್ಬೋದು, ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ DK ಶಿವಕುಮಾರ್ ಏನು ಮಾತಾಡ್ತಾನೆ ಅಂತ ಹೇಳಿ ನೋಡ್ತಾ ಇದೆ. ದೀಪ ಉರಿತಾ ಇದೆ. ನಾವು ಹಚ್ಚಿದ ದೀಪ ಉರಿತಾ ಇದೆ. ದೀಪದ ಬೆಳಕು ಕಾಣ್ತಾ ಇದೆ. ಆ ದೀಪದ ಹಿಂದೆ ಬತ್ತಿ ಕಾಣ್ತಾ ಇಲ್ಲ, ಎಣ್ಣೆನೂ ಕಾಣ್ತಾ ಇಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಅಂದರೆ ದೀಪ ಉರಿಬೇಕಾದ್ರೆ ಬೇಕಾದ ಶ್ರಮ ಇರ್ತದೆ. ಯಾರು ಆ ದೀಪವನ್ನು ಉರಿಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ, ಇವತ್ತು ಒಬ್ಬ MLA ಆದವನಿಗೆ ಕಾರ್ಯಕರ್ತರು ಫೋನ್ ಇರುವುದಿಲ್ಲ, ಫೋನ್ ನಂಬರ್ ಸಿಕ್ಕುವುದಿಲ್ಲ. ಆದರೆ ರೈತರಿಗೂ ಕೂಡ, ಇಲ್ಲಾಂದರೆ ಯಾವನೇ ಒಬ್ಬ ವ್ಯಕ್ತಿಗೆ, ಗ್ರಾಹಕರಿಗೆ MLA ಫೋನು, MLA ಕಲೆಕ್ಷನ್ನು ಇಲ್ಲದೆ ಹೋಗ್ಬೋದು. ಆದರೆ ಪ್ರತಿಯೊಬ್ಬ ಇಂಜಿನಿಯರು, ಪ್ರತಿಯೊಬ್ಬ ಪವರ್ ಮೆನ್ನು ಕನೆಕ್ಷನ್ ಕೂಡ ಯಾವಾಗಲೂ ಕೂಡ ಆ ಫೋನ್ ನಂಬರ್ ಇಟ್ಕೊಂಡೇ ಇರ್ತಾನೆ. ಅಂದರೆ ಯಾವ ರೀತಿ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬೋದು, ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ, ಅದು ಕೂಡ ನನಗೆ ಅರಿವಿದೆ. ಹಂಗಂತ ಮೇಲಕ್ಕೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ ನೀವು. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂಥ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀರಿ. ನಾನು ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಹೀಗೇಗಿದೆ ಅಂತೇಳಿ ನೀವು ಕಲ್ಪನೆಯನ್ನು ತಾವೆಲ್ಲ ಮಾಡ್ಕೊಳ್ಬೇಕು.
ನನಗೆ ಯಾರೋ ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನು ಬೇಡ ಅಂಥೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ ಆರ್ ರೀಡಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದನ್ನ ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಏನು ನಾನು ತೀರ್ಮಾನವನ್ನು ಮಾಡಿದ್ದೇನೆ, ನನ್ನ ತೀರ್ಮಾನ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ತೀರ್ಮಾನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 19% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಆ ಲಾಸು ಇವತ್ತು 10% ಇಳಿದೆ. ಇವತ್ತು ಜಾರ್ಜ್ ಅವರು ನೆನಪು ಮಾಡ್ತಾ ಇದ್ರು, 13,000 ಎಕರೆ ಜಮೀನನ್ನು ಒಂದೇ ಜಾಗದಲ್ಲಿ 1 ಎಕರೆ ಕೂಡ ಅಕ್ವಿಷನ್ ಮಾಡಿದೆ. ಸುಮಾರು 2,400 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ಆ ರೈತರ ಜಮೀನಿನ ಮಾಲೀಕತ್ವವನ್ನು ಇಟ್ಕೊಂಡು ಇವತ್ತು ಅಲ್ಲೊಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೀವಲ್ಲ, ಆವತ್ತಿನ ಕಾಲಕ್ಕೆ ದೇಶದಲ್ಲಿ ಒಂದು ಇತಿಹಾಸ ಅದು. ಇವತ್ತು ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಮಾಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆವತ್ತೇನು ತೀರ್ಮಾನ ಮಾಡ್ದೋ ಅದನ್ನು ನೀವೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಪ್ರತಿ ತಾಲೂಕಲ್ಲೂ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅಂಥೇಳಿ ಟೆಂಡರ್ ಕರೆದಿ ಅಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅಲ್ಲೇ ರೈತರು ಕೊಟ್ಟು ಈ ಟ್ರಾನ್ಸ್ಮಿಷನನ್ನು ಲಾಸನ್ನು ಉಳಿಸಿ ರೈತರನ್ನು ಬದುಕಿಸ್ಬೇಕು ಅಂಥೇಳಿ ಏನು ಅವತ್ತಿನ ಕಾಲದಲ್ಲಿ ತೀರ್ಮಾನ ತೆಗೆದುಕೊಂಡೆ, ಅದು ಕೂಡ ಇತಿಹಾಸ. ಅದನ್ನು ಗಮನಿಸಿ ಕೇಂದ್ರ ಸರ್ಕಾರದವರು ಇವತ್ತೇನು ಕುಸುಮ್ ಯೋಜನೆ ಅಂತ ಹೇಳಿ ತಂದಿದ್ದಾರೆ, ಅದು ನನ್ನ ಕಾರ್ಯಕ್ರಮದ ಪ್ರೇರಣೆ ಅನ್ನೋದನ್ನು ತಮಗೆಲ್ಲರೂ ಕೂಡ ಗೊತ್ತಿರೋಂಥ ಒಂದು ವಿಚಾರ. ಆದ್ದರಿಂದ ಇವತ್ತು ಗಡಿಯಲ್ಲಿ ಸೈನಿಕರಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕ ಇದ್ದಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಯಾವ ರೀತಿ ಪೋಷಣೆ ಮಾಡ್ತಾರೆ, ಹಂಗೆ ನೀವೆಲ್ಲ ಕೂಡ ಬೆಳಕನ್ನು ಕೊಡ್ತಾರಂಥ ಧೀಮಂತ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ನಿಮ್ಮ ಸೇವೆಯನ್ನು ಎಲ್ಲರೂ ಕೂಡ ಸ್ಮರಿಸ್ತಾರೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಸಂಸ್ಥೆಗಳಿಗೆ ಹೊಸ ರೂಪವನ್ನು ಕೊಟ್ಟಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರತಿನಿಧಿಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ತಾವು ಯಾವುದಕ್ಕೂ ಕೂಡ ಮರಿಬಾರ್ದು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಿಮ್ಮ ಧ್ವನಿಯನ್ನು ಇಲಾಖೆಯ ವ್ಯವಸ್ಥೆಯಲ್ಲಿ, ನಿಮ್ಮ ಧ್ವನಿಯನ್ನು ಆಡಳಿತದಲ್ಲಿ, ನಿಮ್ಮ ಅಭಿಪ್ರಾಯವನ್ನು, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಿಮ್ಮ ಪ್ರತಿನಿಧಿಗಳು ನಮ್ಮ ಇಲಾಖೆಯ ಬೋರ್ಡ್ನಲ್ಲಿ ಎಲ್ಲಿ ಇಂದಿನ ಸಚಿವರು ಕೂತ್ಕೊಳ್ತಾರೋ ಇಲ್ಲ ಎಲ್ಲಿ ಮುಖ್ಯಮಂತ್ರಿ ಕೂತ್ಕೊಳ್ತಾರೋ ಆ ಬೋರ್ಡಲ್ಲಿ, ಆ ಬೋರ್ಡಲ್ಲಿ ನಿಮ್ಮನ್ನು ಧ್ವನಿಯನ್ನು ಇಡಿಸೋಂಥ ಶಕ್ತಿ ಕೊಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದು ನಿಮ್ಮ